ಪರಮೇಶ್ವರನಿಗೆ ಪ್ರಿಯವಾದಂಥ ಒಂದು ವಿಶೇಷವಾದ ಪ್ರಸಾದದ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಸೋಮವಾರ ಪೂಜೆಯ ಪ್ರಸಾದ. ನಮಸ್ಕಾರ ಫ್ರೆಂಡ್ಸ್, ನಾನು ಗೀತಾ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ತುಂಬಾ ಸಿಂಪಲ್ ಈಸಿ ರೆಸಿಪಿ ಮತ್ತು ಅಷ್ಟೇ ರುಚಿ ಕೂಡ ಆಗುತ್ತೆ. ಈ ಪ್ರಸಾದಕ್ಕೆ ಬರೀ 3 ಸಾಮಗ್ರಿಗಳು ಮಾತ್ರ ಬೇಕು. ಮೊದಲಿವಾಗ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಬಿಟ್ಟು ಇದರಲ್ಲಿ ಗೋಧಿ ಹಾಕಿ, ಈ ಬಟ್ಟಲಿನಿಂದ 3 ಬಟ್ಟಲ್ನಷ್ಟು ನಾನು ಗೋಧಿನ ಅಳತೆ ಮಾಡಿ ತಗೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಗೋಧಿನ ಕೈ ಬಿಡದೆ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರಿಬೇಕು. ಪೂರ್ತಿ ಕೆಂಪಗಾಗೋವರೆಗೂ ಹುರಿಬಾರ್ದು, ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು, ಆದರೆ ಗೋಧಿ ಮಾತ್ರ ಚೆನ್ನಾಗಿ ಗರಿ ಗರಿ ಆಗಬೇಕು. ನೋಡ್ರಿ, ಈ ಥರ ಚೆನ್ನಾಗಿ ಹುರಿದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೋಬೇಕು. ಈ ರೀತಿ ನೈಸಾಗಿ ಪುಡಿ ಮಾಡ್ಕೊಂಡ ನಂತರ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಚಾನ್ಸ್ಬೇಕು, ಅಂದರೆ ಜರಡಿ ಮಾಡಬೇಕು. ಜರಡಿ ಮಾಡಿದ ನಂತರ ಉಳಿದಿರುವಂಥ ಈ ತರಿ ಪುಡಿನ ಕೂಡ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿದ ಮೇಲೆ ಮತ್ತೆ ಇದನ್ನು ಜರಡಿ ಮಾಡಿ. ಇವಾಗ ಪ್ರಸಾದಕ್ಕೆ ಗೋಧಿ ಹಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಮತ್ತೆ ಅದೇ ಕಡಾಯಿನ ಬಿಸಿ ಮಾಡೋಕೆ ಇಟ್ಬಿಟ್ಟು ಇದರಲ್ಲಿ ಜರಡಿ ಮಾಡಿರುವಂಥ ಗೋಧಿ ಹಿಟ್ಟನ್ನು ಹಾಕಿ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ, ಸಣ್ಣ ಉರಿಯಲ್ಲಿ ಕೈ ಬಿಡದೆ ಇದನ್ನು ಚೆನ್ನಾಗಿ ಹುರಿಬೇಕು. ಫ್ರೆಂಡ್ಸ್, ಈ ಪೂಜೆನ ತುಂಬ ಮಡಿಯಿಂದ, ನಂಬಿಕೆ ಇಟ್ಟು, ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಪೂಜೆ ಮಾಡ್ತಿರ್ಬೇಕಾದ್ರೆ ನಾವು ತುಂಬ ಖುಷಿಯಿಂದ ವೇಟ್ ಮಾಡ್ತಾ ಇರ್ತಿದ್ವಿ. ಯಾವಾಗ ಪೂಜೆ ಮುಗಿಸ್ತಾರಪ್ಪ ಇವ್ರು ಬೇಗನೆ, ಯಾವಾಗ ನಮ್ಗೆ ಪ್ರಸಾದ ಕೊಡ್ತಾರೆ ಅಂತ ಕಾಯ್ತಾ ಇರ್ತಿದ್ವಿ. ಇತ್ತೀಚೆಗೆ ನಮ್ಮ ಆಂಟಿ ಒಬ್ಬರು ಈ ಪೂಜೆನ ಮಾಡಿದರು. ಇವತ್ತು ನಾನು ಶೇರ್ ಮಾಡ್ತಾ ಇರುವಂಥ ರೆಸಿಪಿ ಅವ್ರದ್ದೇ. ಅವ್ರ ಥರ ನೀವು ಯಾರಾದರೂ ಸೋಮವಾರದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಬರೀ ಸೋಮವಾರ ಪೂಜೆಗಷ್ಟೇ ಇಲ್ಲದೆ ಬೇರೆ ಪೂಜೆ ನೈವೇದ್ಯಕ್ಕೂ ಕೂಡ ಇದನ್ನು ಮಾಡ್ಬೋದು. ಬೆಲ್ಲ ಮತ್ತು ಗೋಧಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಪೂಜೆ ಪ್ರಸಾದಕ್ಕೂ ಈ ರೆಸಿಪಿನ ಮಾಡ್ಬೋದು. ಹುರಿತಾ ಹೋದ ಹಾಗೆ ಸ್ವಲ್ಪ ತಾದ ನಂತರ ಗಮ್ಮಂತ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಅವಾಗ ಹಿಟ್ಟು ಚೆನ್ನಾಗಿ ಹುರಿದಿದ್ದೆ ಅಂತ ಅರ್ಥ. ತಕ್ಷಣ ಸ್ಟವ್ ಆಫ್ ಮಾಡಿ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಇವಾಗ ಒಂದು ಅರ್ಧ ಗಂಟೆ ಆಗಿದೆ, ಹಿಟ್ಟು ಪೂರ್ತಿ ತಣ್ಣಗಾಗಿದೆ. ಗಮನ ಇರಲಿ ಫ್ರೆಂಡ್ಸ್, ಹಿಟ್ಟು ಪೂರ್ತಿ ತಣ್ಣಗಾಗೋವರೆಗೂ ನಾವು ಅದರಲ್ಲಿ ಬೆಲ್ಲ ಹಾಕಬಾರ್ದು. ಈಗ ಇದರಲ್ಲಿ ಒಂದು 2 ಬಟ್ಟಲ್ನಷ್ಟು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದಾದ್ರೂ ಒಂದು ಬಟ್ಲು, ಲೋಟ ಅಥವಾ ಕಪ್ಪನ್ನು ಅಳತೆಗಂತ ಸೆಟ್ ಮಾಡಿಟ್ಕೊಂಡು ಅದರಲ್ಲಿ 3 ಅಳತೆ ಗೋಧಿನ ತಗೋಬೇಕು. 3 ಅಳತೆ ಗೋಧಿಗೆ 2 ಅಳತೆಯಷ್ಟು ಬೆಲ್ಲನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡಬೇಕು. ಈ ಥರ ಬೆಲ್ಲ ಮತ್ತು ಗೋಧಿ ಹಿಟ್ಟು 2 ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ ನಂತರ ಇದನ್ನು ಮತ್ತೆ ಅದೇ ಪಾತ್ರೆಗೆ ಹಾಕಿ ಈ ಥರ ಇದನ್ನು ಕೈಯಿಂದ ಚೆನ್ನಾಗಿ ಒತ್ತಿಬಿಟ್ಟು ಮಿಕ್ಸ್ ಮಾಡಿದ್ರೆ ಪ್ರಸಾದ ರೆಡಿ. 1 ವಾರದವರೆಗೂ ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಇವತ್ತಿನ ಈ ವಿಶೇಷವಾದಂಥ ಪ್ರಸಾದದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.